ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವಾಗ ಏನು ಮಾಡೋಣ, ನಾವು ಒಂದು ಎಸ್ಸೆ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಎಸ್ಸೆ ಟಾಪಿಕ್ ಏನದಪ್ಪ ಅಂದರೆ ಟ್ಯಾರಿಫ್ ವಾರ್. ಓಕೆ, ಏನಪ್ಪ ಎಸ್ಸೆ ಟಾಪಿಕ್ ಅಂತಾರೆ, ಏನೋ ಐ ಬರಿತಾ ಇದ್ದಾರೆ ಅಂತಂದರೆ ಇದು ಎಸ್ಸೆ ಬರೆಯೋಕ್ಕೆ ನಾವು ಮಾಡಿದ ಟೆಕ್ನಿಕ್ ಅದು ಏನಪ್ಪ ಅಂದರೆ ಐ ಟೆಕ್ನಿಕ್. ಓಕೆ, ಎಸ್ಸೆ ಬರೆಯೋಕ್ಕೆ ಏನಪ್ಪ ಅಂತಂದರೆ ಐ ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದೀವಿ. ಅದು ನಾವು ಈ ಡಿಸ್ಕಸ್ ಮಾಡ್ಕೊತ ಯಾವ ರೀತಿ ಇದನ್ನು ಬಳಸಬೇಕು ಅಂತ ಹೇಳ್ತೀವಿ ಅಂತ. ಓಕೆ, ಈ ಫಸ್ಟ್ ಪಾರ್ಟ್ ಏನು ಹೇಳ್ತತೆ ಐಯಲ್ಲಿ ಅಂತಂದರೆ, ಮೊದಲಿಂದ ಏನು ಹೇಳ್ತತೆ ಅಂತಂದರೆ, ಓಕೆ ಇದೇನು ಹೇಳ್ತತೆ ಅಂತಂದರೆ ದಿಸ್ ಈಸ್ ಇಂಟ್ರೊಡಕ್ಷನ್, ಇಂಟ್ರೋ. ಓಕೆ, ಕನ್ಸಿಸ್ಟಿಂಗ್ ಆಫ್ 80 to 60 to 80 ವರ್ಡ್ಸ್. ಓಕೆ, ದಿಸ್ ಇಸ್ ಬಾಡಿ, ಇದು ಬಾಡಿ. ಹೌದಾ, ಇದೇನಪ್ಪ ಅಂತಂದರೆ ಇದು ಕನ್ಕ್ಲೂಷನ್. ಓಕೆ, ಈ ಬಾಡಿಯಲ್ಲಿ ಈ ಆರ್ಮ್ ಏನು ಹೇಳ್ತೈತೆ ಅಂತಂದರೆ ಇದು ಪಾಸಿಟಿವ್ ಆಸ್ಪೆಕ್ಟ್ ಆಫ್ ದಿ ಎಸ್ಸೆ. ದಿಸ್ ಇದು ಏನು ಹೇಳ್ತೈತೆ ಅಂದರೆ ನೆಗೆಟಿವ್ ಆಸ್ಪೆಕ್ಟ್ ಆಫ್ ದಿ ಎಸ್ಸೆ ಪ್ರೊವೈಡೆಡ್ ಡಿಪೆಂಡಿಂಗ್ ಆನ್ ದಿ ಟಾಪಿಕ್ ಆಫ್ ದಿ ಎಸ್ಸೆ. ಪಾಸಿಟಿವ್ ನೆಗೆಟಿವ್ ಅಂತ ಇರಬೇಕಿಲ್ಲ, ಅಥವಾ ಕಾರಣಗಳಿರ್ಬೋದು, ಪ್ರಭಾವಗಳಿರ್ಬೋದು, ಅಥವಾ ಪರಿಹಾರಗಳಿರ್ಬೋದು. ನಾನು ಒಂದು ಆ್ಯಪ್ಟಾಗಿ ಹೇಳ್ತಾ ಇದ್ದೀನಿ, ಈ ಆರ್ಮು ಪ್ರತಿಯೊಂದು ಡಿಫ್ರೆಂಟ್ ಆ್ಯಂಗಲ್ ಥಿಂಕ್ ಮಾಡೋಕ್ಕೆ ನಿಮಗೆ ಸಹಾಯ ಮಾಡ್ತದೆ. ನೋಡಿ, ನಾವು ಎಕ್ಸಾಮ್ ಹಾಲಲ್ಲಿ ಹೋದಾಗ ಎಸ್ಸೆ ಈಗ ನೋಡಿ ಇತ್ತೀಚೆಗೆ ಏನಾಗುತ್ತೆ 545 ಮತ್ತು 402 ಏನಾಗುತ್ತಲ್ಲ, ನೀವು ಗೆಸ್ ಮಾಡೋಕ್ಕೆ ಆಗ್ತಿಲ್ಲ. ರೀಸೆಂಟಾಗಿ KS ಮೇನ್ಸಲ್ಲಿ ನನಗೆ ನಾವು ಬರೆದಿದ್ದು, ಆ ಮೇನ್ಸಲ್ಲಿ ನನಗೆ ಯಾವುದೇ ಎಸ್ಸೆ ಗೆಸ್ ಮಾಡೋಕ್ಕಾಗಿಲ್ಲ. ಅಂಥದ್ರಲ್ಲಿ ಪಜಲ್ಡ್ ಆಗಬಾರ್ದು ಮೈಂಡ್ ಅಂತಂದರೆ, ಸೊ ದ್ಯಾಟ್ ನೀವು ಯಾವುದೇ ಎಸ್ಸೆ ಟಾಪಿಕ್ ಇರಲಿ ಒಂದು ಪಾಸಿಟಿವ್ ಆಸ್ಪೆಕ್ಟ್ಸ್ ಇರುತ್ತೆ ಮತ್ತು ನೆಗೆಟಿವ್ ಆಸ್ಪೆಕ್ಟ್ಸ್ ಇರುತ್ತೆ, ಅಥವಾ ಒಂದು ಆ ಎಸ್ಸೆಗೆ ಕಾರಣಗಳು ಬರೆಯೋದಿರ್ತದೆ ಮತ್ತು ಅದಕ್ಕೆ ಪರಿಹಾರಗಳು ಬರೆಯೋದಿರ್ತದೆ. ಓಕೆ, ಸೊ ಆ ರೀತಿಯಲ್ಲಿ ಆ ಆ್ಯಂಗಲಲ್ಲಿ ಯೋಚನೆ ಮಾಡೋಕ್ಕೆ ನಿಮಗೆ ಈ ಆರ್ಮ್ಗಳು ಹೆಲ್ಪ್ ಮಾಡ್ತವೆ. ಸೊ ದ್ಯಾಟ್ ನಿಮಗೆ ಯಾವುದೇ ರೀತಿ ಪಜಲ್ಡ್ ಆಗಲಾರ್ದಂಗೆ, ಮೈಂಡ್ ಸ್ಟಕ್ ಆಗಲಾರ್ದಂಗೆ ದಿಸ್ ವಿಲ್ ಹೆಲ್ಪ್ ಯು ಟು ರೈಟ್ ಎ ಬೆಟರ್ ಎಸ್ಸೆ. ಓಕೆ, ಆ್ಯಂಡ್ ದಿಸ್ ಪಾರ್ಟ್ ಏನು ಮಾಡ್ತೈತೆ ಅಂತಂದರೆ ಕನ್ಕ್ಲೂಷನ್. ಸೊ ಇದೇನಿರ್ಬೋದು ಅಂತಂದರೆ 80 to 100 ವರ್ಡ್ಸ್ ಇರ್ಬೋದು. ಓಕೆ, ಸೊ ನಮಗೆ ನಾರ್ಮಲಾಗಿ ಏನಿರುತ್ತೆ ಎಸ್ಸೆ ಅಂದರೆ 600 ವರ್ಡ್ಸ್ ಇರುತ್ತೆ. ಹೌದಾ, ಸೊ ನಾವು 600 ವರ್ಡ್ಸ್ ಅಂದರೆ ಇಲ್ಲಿ ಒಂದು 60ರಿಂದ 80, ಇಲ್ಲೊಂದು 60 ಇಲ್ಲ ಇತ್ತು, ಅದು ಆಲ್ಮೋಸ್ಟ್ ಒಂದು 180 ಹಂಗೆ ಆಯಿತು. ಉಳ್ಕಿದ್ದು ಎಷ್ಟು ಉಳಿತು ನಮಗೆ 400 ಹಂಗೆ ಉಳಿತು. ಸೊ 200 180 ಅಂದರೆ 420 ಹಂಗೆ ಉಳಿತು. ಸೊ ಇಲ್ಲೇನು ಬರಿಬೋದು ಅಂತಂದರೆ, ಇಲ್ಲಿ ಡಿಪೆಂಡಿಂಗ್ ಆನ್ ದಿ ಟಾಪಿಕ್ ಅದೇ ಹೇಳ್ತೇನೆ, ಪಾಸಿಟಿವ್ ಆಸ್ಪೆಕ್ಟ್ ಮತ್ತು ನೆಗೆಟಿವ್ ಆಸ್ಪೆಕ್ಟ್ ಅಂದರೆ ಇದಕ್ಕೊಂದು 5 ಪ್ಯಾರಾ ಬರೆದ್ರೆ 200 ವರ್ಡ್ಸ್. ಓಕೆನಾ, 200 ಅಂದರೆ ಒಂದೊಂದು ಪ್ಯಾರಾನು ಅಥವಾ 3 ಪ್ಯಾರಾ ಬರೆದು ನಡೀತದೆ. ಕನ್ಸಿಸ್ಟಿಂಗ್ ಆಫ್ 80 ವರ್ಡ್ಸ್ 3 ಪ್ಯಾರಾ ಬರೆದ್ರೆ ಇಟ್ ಅಮೌಂಟ್ಸ್ ಟು 240. ನೆಕ್ಸ್ಟ್ ಇಲ್ಲೇನಾಗುತ್ತೆ ಅಂತಂದರೆ ಅದ್ರದ್ದು ನೆಗೆಟಿವ್ ಎಫೆಕ್ಟ್ಸ್ ಏನಾರು ಇದ್ದರೆ ಅದನ್ನೊಂದು 3 ಪ್ಯಾರಾ ಕನ್ಸಿಸ್ಟಿಂಗ್ ಆಫ್ 80 ವರ್ಡ್ಸ್, ಪ್ರತಿಯೊಂದು 80 ಶಬ್ದಗಳದ್ದು ಏನು ಬರಿಬೋದು ಅಂತ 3 ಪ್ಯಾರಾ ಬರೆದ್ರೆ, ಸೊ ಏನಾಯ್ತು ನಿಮಗೆ, ಸೊ ಅರೌಂಡ್ ಆಗಿ 400 to 450 ವರ್ಡ್ಸ್ ಎಸ್ಸೆ ರೆಡಿ ಆಯಿತು ವಿತೌಟ್ ಎನಿ ಪಜಲ್. ಓಕೆ, ಯು ಕ್ಯಾನ್ ರೈಟ್ ಇಟ್ ವೆರಿ ವೆಲ್ ಡಿಪೆಂಡಿಂಗ್ ಆನ್ ದಿ ಟಾಪಿಕ್. ಓಕೆ, ಇಲ್ಲಿ ನೋಡೋದಾದರೆ ಇವತ್ತು ನಿಮಗೊಂದು ಎಕ್ಸಾಂಪಲ್ ನೋಡೋದು ಟ್ಯಾರಿಫ್ ವಾರ್ ಅಥವಾ ಸುಂಕ ಸಮರ. ಓಕೆ, ಸುಂಕ ಸಮರ. ಓಕೆ, ಈಗ ನೋಡಿರಿ, ಇದನ್ನು ಏನು ಮಾಡ್ಬೋದು, ಇಂಟ್ರೋವನ್ನು ನಾನು ನಿಮಗೆ ಇಂಟ್ರೂ ಯಾವ ರೀತಿ ಡಿಫ್ರೆಂಟಾಗಿ ಬರೆಯೋದು ಡಿಪೆಂಡಿಂಗ್ ಆನ್ ದ ಟಾಪಿಕ್. ಇದು ಆರ್ಥಿಕ ಟಾಪಿಕ್ ಆಗಿರೋದ್ರಿಂದ ಸ್ವಲ್ಪ ಕತೆ ಬರೆಯೋದಾಗಲಿ ಅಥವಾ ಏನೋ ಒಂದು ವಚನಗಳದ್ದು ಬರೆಯೋದಾಗಲಿ ಅಥವಾ ಒಂದು ನಾಣ್ಣುಡಿ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಬರೆಯೋಕ್ಕೆ. ಬಟ್ ಎಕನಾಮಿಕ್ ಟಾಪಿಕ್ ಆಗಿರೋದ್ರಿಂದ ವಿಲ್ ಗೋ ವಿತ್ ನೋಡಿ ಡಾಟಾಯಿಂದ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇಂಟ್ರೊಡಕ್ಷನನ್ನು ಡಾಟಾಯಿಂದ ಸ್ಟಾರ್ಟ್ ಮಾಡ್ಬೋದಾ, ಅಥವಾ ಈಗ ನೋಡಿ ಟ್ರಂಪ್ದು ಕೋಟ್ ಆಯಿತಾ, ಟ್ರಂಪ್ದು ಒಂದು ಟ್ವೀಟ್ ಐತೆ ಅದರಿಂದ ಸ್ಟಾರ್ಟ್ ಮಾಡ್ಬೋದಾ. ಓಕೆ, ಟ್ರಂಪ್ದು ಟ್ವೀಟ್ ಐತೆ, ಅಥವಾ ಡೆಫಿನಿಷನ್ನಿಂದ ಸ್ಟಾರ್ಟ್ ಮಾಡ್ಬೋದಾ. ಓಕೆ, ಡಿಪೆಂಡ್ ಆನ್ ದಿ ಯುವರ್ ಇದು ಕನ್ವೀನಿಯನ್ಸ್. ನಾನೇನು ಮಾಡ್ತೀನಿ ಅಂದರೆ ಅಲ್ಲಿ ಗೋ ವಿತ್ ಡಾಟಾ. ನೋಡಿ, ಇತ್ತೀಚೆಗೆ ಏನಾಗೈತೆ ಅಂತಂದರೆ, ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಕೆಲವೊಂದು ಅಸಮಾನತೆಗಳು ಇರೋದ್ರಿಂದ ಅಮೆರಿಕವು ಭಾರತದ ಮೇಲೆ 25% ಸುಂಕ ವಿಧಿಸಲು ಜಾರಿ ಮಾಡಲು ಆಗಸ್ಟ್ 1ರಿಂದ ಅಧ್ಯಕ್ಷೀಯ ಏನು ಮಾಡುತ್ತೆ ಕರಾರನ್ನು ಮಾಡೈತೆ. ಸೊ ಇದರಿಂದ ಯಾಕೆ ಏನಾಗುತ್ತೆ ಅಂದರೆ ಭಾರತ ಮತ್ತು ಅಮೆರಿಕ 80 ಶತಕೋಟಿ ಅಂತರ ಬಂದೈತೆ. ಸೊ ಅದರಿಂದ ಏನಾಗುತ್ತೆ, ಆ ಅಸಮಾನತೆಯನ್ನು ಕಡಿಮೆ ಮಾಡಲು ಅಮೆರಿಕ ಏನು ಮಾಡುತ್ತೆ, ನಮ್ಮ ಭಾರತದ ಮೇಲೆ ಸುಂಕವನ್ನು ದಾಳಿನ ಆಗುತ್ತೆ. ಇದರೊಂದಿಗೆ ಕೆಲವು ಭೂ ರಾಜಕೀಯ ಹಿನ್ನೆಲೆಯೂ ಇದಕ್ಕೆ ಈ ಸುಂಕ ಸಮರಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಂತಹ ಜಾಗತಿಕ ಸಂದರ್ಭದಲ್ಲಿ ನಾವು ಸುಂಕ ಸಮರವನ್ನು ತಡೆಗಟ್ಟುವುದರೊಂದಿಗೆ ಮತ್ತು ದೇಶೀಯ ಹಿತವನ್ನು ಕಾಯ್ದುಕೊಳ್ಳೋದ್ರೊಂದಿಗೆ ನಾವು ಸುಂಕ ಸಮರವನ್ನು ಎದುರಿಸುವ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕಾಗುತ್ತೆ ಅಂತ ಇಂಟ್ರೊಡಕ್ಷನಲ್ಲಿ ಬರ್ಬೋದು. ಸೊ ಇದೇನಾಗುತ್ತೆ ಅಂತಂದರೆ ನಿಮಗೆ ಇಂಟ್ರೊಡಕ್ಷನ್ ಫುಲ್ ಆಗುತ್ತೆ. ಸೊ ಇದು ಮುಗಿತು ನಿಮಗೆ. ಸೊ ಅರೌಂಡ್ 60 to 80 100 ಆದ್ರೂ ಪರವಾಗಿಲ್ಲ, ಬಟ್ ನೀವು ಬಾಡಿಯಲ್ಲಿ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಏನು ನಾವು ಬರಿಬೋದು ಬಾಡಿಯಲ್ಲಿ ಅಂತಂದರೆ, ಈ ಟಾಪಿಕ್ ಏನದಪ್ಪ ಅಂತಂದರೆ ಬಾಡಿ ಅಂತ ನೀವು ಎಸ್ಸೆದಲ್ಲಿ ಬರಿಬೋದು, ನಿಮಗೆ ಇಲ್ಲಿ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಆ ಇಂಟ್ರೊಡಕ್ಷನ್ ಆದಮೇಲೆ ನೆಕ್ಸ್ಟ್ ಅಲ್ಲಿ ನಾನು ಇಲ್ಲಿ ಕ್ಲಾಸಸ್ ಮೆಂಟರ್ಶಿಪ್ ತೊಗೊಂಡ್ರೆ ನಾವು ಡೀಟೇಲಾಗಿ ಹೇಳ್ತೀವಿ ನಿಮಗೆ ಇಂಟ್ರೊಡಕ್ಷನ್ ಆದಮೇಲೆ ಯಾವ ರೀತಿ ಬಾಡಿಯನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಬಾಡಿಯಲ್ಲಿ ಏನು ಮಾಡ್ಬೋದು, ಈ ಟಾಪಿಕಲ್ಲಿ ಪಾಸಿಟಿವ್ ಆಸ್ಪೆಕ್ಟ್ಸು ನೆಗೆಟಿವ್ ಆಸ್ಪೆಕ್ಟ್ ಇಲ್ಲ, ಆದರೆ ಇದಕ್ಕೆ ಕಾರಣಗಳೇನದ ಅಂತದ, ಈ ಸುಂಕ ಸಮರಕ್ಕೆ ಕಾರಣಗಳೇನು, ಹೌದಾ, ಅದ್ರ ಪ್ರಭಾವಗಳೇನು, ಓಕೆನಾ, ಮತ್ತು ಪರಿಹಾರಗಳೇನು ಅಂತ ನಾವು ನೋಡ್ಬೋದು. ಹೌದಾ, ನೋಡಿ ಇದಕ್ಕೆ ರೀಸನ್ಸ್ ಏನದವ, ಓಕೆನಾ, ಇಂಪ್ಲಿಕೇಶನ್ಸ್ ಏನದವ, ಓಕೆನಾ, ಸೊಲ್ಯೂಷನ್ಸ್ ಏನು ಅಥವಾ ಕ್ರಮಗಳೇನನ್ನು ಕೈಗೊಳ್ಬೋದು ಅಂತ ನಾವು ಡಿಸ್ಕಸ್ ಮಾಡೋಣ. ಯಾವುದಲ್ಲಿ ಬಾಡಿ ಪಾರ್ಟಲ್ಲಿ ನೋಡಿ, ಇಲ್ಲೇನಾಯಿತು, ಇಲ್ಲಿ ರೀಸನ್ಸ್ ಬಂತ ಮತ್ತು ಪ್ರಭಾವಗಳನ್ನು ಬಂತು ಮತ್ತು ಪರಿಹಾರಗಳನ್ನು ನಾವು ಇಲ್ಲೇ ಬರಿತಾ ಇದ್ದೀವಿ. ಸೊ ದಟ್ ನಿಮಗೆ ಯಾವುದೇ ರೀತಿ ಪಜಲ್ ನೀವು ನೋಡಿ, ನೀವು ಟ್ರೈ ಮಾಡಿ ನಾವು ಕಲಿಸ್ತೀವಿ ಅಂತ ಇಲ್ಲಿ ಮೆಂಟರ್ಶಿಪ್ ಬಂದರೆ ಯಾವ ರೀತಿ ಪರ್ಫೆಕ್ಟಾಗಿ ನಾವು ಬರಿಬೋದು ಎಸ್ಸೆ ಅಂತ ಐತಿ ವಿತೌಟ್ ಎನಿ ಹ್ಯಾಸಲ್. ಓಕೆ, ನೆಕ್ಸ್ಟ್ ನೋಡೋಣ ಅಂತ. ಸೊ ಹಾಗಾದರೆ ಕಾರಣಗಳೇನದಾವೆ ನಿಮಗೆ ಐಯಲ್ಲಿ ಬರಿತಾ ಇರ್ತೀನಿ ನಾನು ಬರ್ತೀನಿ ಅಂತ. ಸೊ ಕಾರಣಗಳು ಏನದವಪ್ಪ ಅಂದರೆ ಮೇನಾಗಿ ಅಂದರೆ ವ್ಯಾಪಾರ ಕೊರತೆ ಐತೆ. ಓಕೆ, ವ್ಯಾಪಾರ ಕೊರತೆ ಏನದ ಅಂತಂದರೆ 2022 ನಂತರ ಭಾರತ ಮತ್ತು ಅಮೆರಿಕದ ವ್ಯಾಪಾರ ಏನಾಯ್ತಲ್ಲ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಜೊತೆಗೆ ನಾವು ಅಮೆರಿಕಕ್ಕೆ
ರಫ್ತನ್ನು ಹೆಚ್ಚು ಮಾಡ್ತೀವಿ, ಅಮೆರಿಕದಿಂದ ಆಮದನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ, ನಮಗೆ ಸರ್ಪ್ಲಸ್ ಹೆಚ್ಚಿನ ಲಾಭ ಬರ್ತಾ ಇದೆ. ಸೊ ಅದು ಏನಾಗ್ತಾ ಇದೆ ಅಂದರೆ ಅಮೆರಿಕದ ಕೆಂಗಣ್ಣಿಗೆ ಗುರಿ ಆಗ್ತಾ ಇದೆ. ಸೊ ಅದು ಒಂದು ಏನಾಗುತ್ತೆ ಅಂತಂದರೆ ಅದಕ್ಕೆ ಈ ವ್ಯಾಪಾರ ಅಸಮಾನತೆಯನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಸುಂಕವನ್ನು ವಿಧಿಸಬೇಕಾಗುತ್ತೆ, ಜೊತೆಗೆ ಪೆನಾಲ್ಟಿಯನ್ನು ಹಾಕ್ತೀವಿ ಅಂತ ಅಧ್ಯಕ್ಷ ಟ್ರಂಪ್ ಅವರು ಹೇಳ್ಯಾರೆ. ಸೊ ಇದೇನಿದೆ ಮೊದಲನೇ ಕಾರಣ ಏನಪ್ಪ ಅಂದರೆ ವ್ಯಾಪಾರ ಕೊರತೆ. ನೀವು ಎಸ್ಸೇದಲ್ಲಿ ಏನು ಮಾಡ್ಬೋದು ಅಂತ ವ್ಯಾಪಾರ ಕೊರತೆ ಅಂತ ಹಿಂಗೆ ಬರೆದು ಹಿಂಗೆ ಮಾಡಿ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ಬೋದು, ಏನಪ್ಪ ರೀಸನ್ಸ್ ಏನು, ಓಕೆನಾ, ಡಾಟಾನು ಬರೀಬೇಕಾಗುತ್ತೆ. ಸೊ 80 ಬಿಲಿಯನ್ ಏನಾಗುತ್ತೆ ಹೆಚ್ಚು ಅಂತರ ಆಗೈತೆ. ನೆಕ್ಸ್ಟ್ ಏನು ಬರಿಬೋದು ಅಂತಂದರೆ 2023ಕ್ಕೆ ಕಂಪೇರ್ ಮಾಡಿದರೆ 2024ರಲ್ಲಿ 5% ಏನಾಗುತ್ತೆ ವ್ಯಾಪಾರ ಸಮತೋಲನ ಅಥವಾ ಟ್ರೇಡ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಸೊ ಅದನ್ನು ವ್ಯಾಪಾರ ಕೊರತೆ ಆಯ್ತಾ. ನೆಕ್ಸ್ಟ್ ಕಾರಣ ಏನಪ್ಪ ಅಂತಂದರೆ ರಷ್ಯಾ ಸಂಬಂಧ. ಇದೇನು ಮಾಡುತ್ತೆ ಅಂತಂದರೆ ನಾವು ತೈಲ ಮತ್ತು ರಕ್ಷಣಾ ಸಾಮಗ್ರಿಗಳನ್ನು ನಾವು ಹೆಚ್ಚು ಆಮದು ಮಾಡ್ಕೊತಾ ಇದ್ದೀವಿ. ಸೊ ಇಂಡೈರೆಕ್ಟಾಗಿ ಇಂಡಿಯಾ ಏನು ಮಾಡ್ತೈತೆ, ರಷ್ಯಾಗೆ ನೀವು ಆರ್ಥಿಕ ಸಹಾಯ ಮಾಡ್ತಾ ಇದ್ದೀರಿ. ಸೊ ಆರ್ಥಿಕ ಸಹಾಯದಿಂದ ಇನ್ನೂವರೆಗೆ ರಷ್ಯಾ ಮತ್ತು ಯುಕ್ರೇನ್ನಿಂದ ಮುಂದುವರೆದೈತೆ. ನಾವು ಇಂಡೈರೆಕ್ಟಾಗಿ ರಷ್ಯಾದಿಂದ ನೀವು ತೈಲ ಮತ್ತು ರಕ್ಷಣಾ ಸಾಮಗ್ರಿಗಳನ್ನು ಆಮದನ್ನು ಕಡಿಮೆ ಮಾಡ್ಕೋಬೇಕಂತ ನಮಗೆ ಒಂದು ಒತ್ತಡ ಇರುವ ಕಾರ್ಯತಂತ್ರದ ಭಾಗವಾಗಿ ನಮಗೆ ಸುಂಕವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಥರ್ಡ್ ರೀಸನ್ ಏನಪ್ಪ ಅಂತಂದರೆ ಸುಂಕೇತರ ಕಾರಣಗಳು ಅಥವಾ ನಾನ್ ಟ್ರೇಡ್ ಬ್ಯಾರಿಯರ್ಸ್ ಅಥವಾ NBT ಅಂತಲೂ ಕರೀತಾರೆ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಸುರಕ್ಷತಾ ಕ್ರಮಗಳನ್ನು ಜಾರಿ ಮಾಡ್ತಾರೆ. ಇಲ್ಲಿ ಏನಿರ್ತದೆ ಅಂತಂದರೆ ಸ್ಯಾನಿಟರಿ ಮತ್ತು ಫೈಟೋ ಸ್ಯಾನಿಟರಿ ಅಂತ ಇರುತ್ತೆ. ಸ್ಯಾನಿಟರಿ ಮತ್ತು ಫೈಟೋ ಸ್ಯಾನಿಟರಿ ಕ್ರಮಗಳು ಅಂದರೆ ಆ ಸುರಕ್ಷಿತ ಕ್ರಮಗಳನ್ನು ಜಾಸ್ತಿ ಮಾಡಿದರೆ ನಿಮ್ಮಿಂದ ಆಮದು ಮಾಡ್ತೀವಿ ಅಥವಾ ರಫ್ತು ಮಾಡ್ತೀವಿ. ಭಾರತ ಏನು ಮಾಡುತ್ತೆ ಅಂತಂದರೆ ಅಮೆರಿಕದ ಕೃಷಿ ಮತ್ತು ಡೈರಿ ಏನು ಪ್ರಾಡಕ್ಟ್ಸ್ಗೆ ಯಾವುದೇ ಮಾರುಕಟ್ಟೆಯನ್ನು ಒದಗಿಸಿಲ್ಲ. ಅದನ್ನೂ ಒಂದು ರೀಸನ್ ಆಗುತ್ತೆ. ಕೃಷಿ ಮತ್ತು ಡೈರಿ ಉತ್ಪನ್ನಗಳಿಗೆ ನಾವು ಅಮೆರಿಕದ ಉತ್ಪನ್ನಗಳಿಗೆ ನಾವು ಅಲೋ ಮಾಡಿಲ್ಲ, ಅದನ್ನೂ ಒಂದು ರೀಸನ್ ಆಗಿದೆ. ಜೊತೆಗೆ ನಾವು ಏನು ಮಾಡ್ತಾ ಇದ್ದೀವಿ, ಸಬ್ಸಿಡಿನ ಜಾಸ್ತಿ ನೀಡ್ತಾ ಇದ್ದೀವಿ ಅಂತ ಅವ್ರದ್ದು ಇದು ಅಮೆರಿಕದವ್ರದ್ದು. ಸೊ ಅದರಿಂದ ಏನಾಗುತ್ತೆ, ಕೃಷಿಯಲ್ಲಿ ಅಸಮತೋಲನ ಆಗೋದ್ರಿಂದ ನಮ್ಮದು ರಫ್ತು ಜಾಸ್ತಿ ಆಗ್ತದೆ. ಯಾಕಂದರೆ ನಾವು ರಫ್ತು ಕ್ರೆಡಿಟ್ ಕೊಡ್ತೀವಿ ಮತ್ತು ಇದೇ ಬೆಳೆ ಬೆಳೆಗೆ ಅದಕ್ಕೂ ಕ್ರೆಡಿಟ್ ಕೊಡ್ತೀವಿ, ಅದನ್ನು ಉತ್ಪಾದನೆ ಜಾಸ್ತಿಯಾಗಿ ನಾವು ರಫ್ತನ್ನ ಜಾಸ್ತಿ ಮಾಡ್ತೀವಿ. ಅದಕ್ಕೆ ಸಬ್ಸಿಡಿನೂ ನಮ್ದು ಏನು ಮತ್ತೆ ಸುಂಕೇತರ ಕಾರಣಗಳಲ್ಲಿ ಬರ್ತೈತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಬ್ರಿಕ್ಸ್ ಏನು ಮಾಡ್ಯಾರ ಅಂತ ಇತ್ತೀಚೆಗೆ ಏನು ಮಾಡ್ಯಾರ, ಬ್ರಿಕ್ಸ್ ಒಕ್ಕೂಟದವರು ನಾವು ಯಾಕೆ ನಮ್ಮ ಸ್ವಂತ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡ್ಬೋದು, ನಾವು ಡಾಲರ್ನ ಬಿಟ್ಟು ಡಾಲರ್ ಬೇಡ, ನಮಗೆ ಬ್ರಿಕ್ಸ್ದವರೇ ಒಂದು ವ್ಯಾಪಾರ ಓಕೆನಾ ಕರೆನ್ಸಿ ಮಾಡ್ಕೊಳ್ಳೋಣ ನಮ್ಮದೇ, ಓಕೆ ನಾವು ಆ ವ್ಯಾಪಾರ ಕರೆನ್ಸಿ ಮೂಲಕ ನಾವು ಬ್ರಿಕ್ಸ್ದವರು ವ್ಯಾಪಾರ ಮಾಡೋಣ ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಡಾಲರ್ ಪ್ರಾಮುಖ್ಯತೆ ಕಳೆದುಕೊಳ್ತೈತೆ ಓಕೆನಾ. ಅಮೆರಿಕದ್ದು ಏನು ಚಕ್ರಾಧಿಪತಿ ಆಯ್ತು ನೋಡ್ರಿ, ಓಕೆನಾ, USA ಚಕ್ರಾಧಿಪತಿಗೆ ಅದಕ್ಕೂ ತೊಂದರೆ ಆಗ್ತೈತೆ. ಸೊ ಇದನ್ನು ಒಂದು ರೀಸನ್ ನಮಗೆ ಸುಂಕ ಸಮರ ಜಾರಿ ಮಾಡಿ ನಮ್ಮ ಮೇಲೆ ಒತ್ತಡ ಏರಬೇಕು ಅಂತ. ಸೊ ಇವು ಏನದಾವ ಅಂದರೆ ಇವೆಲ್ಲ ಕಾರಣದಿಂದ ನಮ್ಗೆ ಏನು ಮಾಡ್ತಾ ಇದ್ದಾರೆ, ಅವರು ಸುಂಕವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಸೊ ನೋಡಿ, ಮೊದಲನೇ ಕಾರಣ ಏನಪ್ಪ ಅಂತಂದರೆ ವ್ಯಾಪಾರ ಕೊರತೆ ಇರ್ಬೋದು, ನೆಕ್ಸ್ಟ್ ಅಂದರೆ ರಷ್ಯಾ ಸಂಬಂಧ ಇರ್ಬೋದು, ಸುಂಕೇತರ ಕಾರಣ ಇರ್ಬೋದು, ಮತ್ತು ಬ್ರಿಕ್ಸ್ ಇವೆಲ್ಲನೂ ಮೇನ್ ರೀಸನ್ಸ್ ನಮಗೆ ಸುಂಕವನ್ನು. ಹಾಗಾದರೆ ಇವುಗಳ ಪ್ರಭಾವ ಏನದ? ಈ ಪ್ರಭಾವ ಕೇವಲ ಈ ರೀತಿ ಆರ್ಥಿಕ ಸಂಬಂಧದಲ್ಲಿ ಕೇವಲ ಒಂದು ದೇಶಕ್ಕೆ ಮಾತ್ರ ಪ್ರಭಾವ ಬೀರಲ್ಲ. ಇದಕ್ಕೆ ಆರ್ಥಿಕ ಸಂಬಂಧದಲ್ಲಿ ಏನಿರ್ತದೆ, ಕೇವಲ ಒಂದು ದೇಶದ ಮೇಲೆ ಪ್ರಭಾವ ಬೀರೋದು ಅವೆರಡು ದೇಶಗಳು ಮತ್ತು ಅವೆರಡು ದೇಶಗಳ ಪ್ರಾದೇಶಿಕ ವಲಯದಲ್ಲಿನೂ ಪ್ರಭಾವ ಬೀರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾದರೆ ಭಾರತದ ಇದರಿಂದ ನೋಡೋದು ದೃಷ್ಟಿಕೋನದಿಂದ ಭಾರತಕ್ಕೆ ಏನು ಸಮಸ್ಯೆ ಆಗ್ಬೋದು ಅಂತಂದರೆ ಒಂದು ರಫ್ತು ಇಳಿಕೆ ಆಗ್ತದೆ. ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮದು ವ್ಯಾಪಾರ ಕೊರತೆ ಸಮತೋಲನಕ್ಕೆ ಬರ್ತದೆ. ಅದರಿಂದ ಏನಾಗುತ್ತೆ, ನಮ್ಮದು ರಫ್ತು ಕೊರತೆಯಾಗಿ ಉತ್ಪಾದನೆ ಕಡಿಮೆ ಆಗುತ್ತೆ, ನಮಗೆ ನಿರುದ್ಯೋಗ ಆಗೋ ಚಾನ್ಸಸ್ನ ಜಾಸ್ತಿ ಇರುತ್ತೆ. ಸೊ ಇದೇನಾಗುತ್ತೆ, ಇಂಡೈರೆಕ್ಟಾಗಿ ನಮ್ಮದು ರಫ್ತು ಇಳಿಕೆ ಆಗ್ತದೆ. ಜೊತೆಗೆ ವಿವಿಧ ವಲಯಗಳ ಮೇಲೆ ಏನಾಗುತ್ತೆ ಅಂತಂದರೆ ಹೊಡೆತ ಬೀಳ್ತದೆ, ಉತ್ಪಾದನೆ ಕಡಿಮೆ ಆಗ್ತದೆ. ನೋಡಿ, ಬಟ್ಟೆ ಇರ್ಬೋದು, ಓಕೆ, ಆಭರಣ ವಲಯ ಇರ್ಬೋದು, ಓಕೆ, ಈ ವಲಯಗಳ ಮೇಲೆ ಇಂಡೈರೆಕ್ಟಾಗಿ ಹೊಡೆತ ಬೀಳ್ತದೆ. ಇದರೊಂದಿಗೆ ಭಾರತದ ಮೇಲೆ ಇನ್ನೊಂದು ಏನು ಪ್ರಭಾವ ಬೀರ್ತದೆ ಅಂದರೆ ಸೇರು ಮಾರುಕಟ್ಟೆ ಮೇಲೆ ಪ್ರಭಾವ ಬೀರ್ತದೆ. ಸೇರು ಏನಾಗ್ತದೆ, ಆಬ್ವಿಯಸ್ಲಿ ಇಳಿಕೆ ಆಗ್ತದೆ. ಸೊ ಇದು ಭಾರತದ ಮೇಲೆ ಬೀರುವ ಪ್ರಭಾವಗಳು. ಹಾಗಾದರೆ ಅಮೆರಿಕದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತದೆ? ಅಮೆರಿಕದ ಏನಾಗುತ್ತೆ ಅಂತಂದರೆ ಹಣದುಬ್ಬರ ಹೆಚ್ಚಾಗ್ತದೆ. ಓಕೆ. ಸೆಕೆಂಡ್ ಏನಾಗುತ್ತೆ ಅಂತಂದರೆ ಇದೇನಾಗುತ್ತೆ ಅಂದರೆ ಭೂ ರಾಜಕೀಯ ಸಮಸ್ಯೆಗಳನ್ನು ತಂದೊಡ್ತದೆ. ಭೂ ರಾಜಕೀಯ ಸಮಸ್ಯೆಗಳಿಗೆ ಮತ್ತು ಇದರೊಂದಿಗೆ ಇವೆರಡೂ ದೇಶಗಳಲ್ಲದೆ ಮತ್ತೆ ಪ್ರಾದೇಶಿಕ ವಲಯದಲ್ಲಿ ಯಾವ ರೀತಿ ಸಮಸ್ಯೆ ಬೀಳ್ತೈತೆ ಅಂತಂದರೆ ನೋಡಿ, ನಮಗೇನು ಮಾಡ್ಯಾರೆ, ಇಂಡಿಯಾದವರಿಗೆ 25% ಐತೆ, ಹೌದಾ? ಭಾರತಕ್ಕೆ 25% ಇದ್ದರೆ ಜಪಾನಿಗೆ 15% ಅಥವಾ 15ರಿಂದ 19%, ಇಂಡೋನೇಷ್ಯಾಗೂ ಅಷ್ಟೇ ಮಾಡ್ಯಾರೆ, ಓಕೆನಾ. ಇಂಡೋನೇಷ್ಯಾ 19%, ದಕ್ಷಿಣ ಕೊರಿಯಾಗೆ 15ರಿಂದ 19%, ಓಕೆನಾ. ಇಲ್ಲಿ ಈ ರೀತಿ ಪ್ರಾದೇಶಿಕ ದೇಶಗಳ ಮೇಲೆ ವಿವಿಧ ರೀತಿಯ ತೆರಿಗೆ ನೀಡೋದ್ರಿಂದ ಏನಾಗುತ್ತೆ ಅಂದರೆ ಇವುಗಳ ಮಧ್ಯೆ ಸ್ಪರ್ಧೆ ಹೆಚ್ಚಾಗ್ತದೆ, ಓಕೆನಾ. ನಾನು ಹೇಳಿದ್ನಲ್ಲ ಅವಾಗ, ಎರಡು ದೇಶಗಳ ಜೊತೆಗೆ ಪ್ರಾದೇಶಿಕ ಸಮಸ್ಯೆಗಳನ್ನು ಅಂದರೆ ಪೈಪೋಟಿ, ಅಂದರೆ ಸಮಸ್ಯೆ ಅಂದರೆ ಆರ್ಥಿಕ ಸಮಸ್ಯೆ, ಪೈಪೋಟಿ ಹೆಚ್ಚಾಗ್ತದೆ. ಕೆಲವೊಂದು ದೇಶಗಳ ರಫ್ತು ಹೆಚ್ಚಾಗಿದ್ರೆ ಕೆಲವೊಂದು ದೇಶಗಳ ಆಮದು ಹೆಚ್ಚಾಗ್ತದೆ. ಇದರಿಂದ ಏನಾಗುತ್ತೆ, ಟ್ರೇಡ್ ಇಂಬ್ಯಾಲೆನ್ಸ್ ಆಗುತ್ತೆ. ಇದನ್ನು ಪ್ರಾದೇಶಿಕ ಆರ್ಥಿಕ ಸಮಸ್ಯೆಗೆ ಇವೆರಡು ಎಲ್ಲ ದೇಶಗಳು ಪ್ರತಿಯೊಂದು ಪ್ರತಿಸ್ಪರ್ಧಿಯಾಗಿ
ಮಾರ್ಪಡ್ತವೆ. ಓಕೆನಾ? ಸೊ ಇದನ್ನು ಸಮಸ್ಯೆಗೆ ಕಾರಣ ಆಗುತ್ತೆ. ಹಾಗಾಗಿ ಈಗ ಏನು ನೋಡಿದ್ವಿ, ಕಾರಣಗಳು ನೋಡಿದ್ವಿ, ಪ್ರಭಾವಗಳು ನೋಡಿದ್ವಿ. ಈಗಾದರೆ ಇದಕ್ಕೆ ಸೊಲ್ಯೂಷನ್ಸ್ ಏನು, ನಾವು ಭಾರತ ದೇಶದ್ದು ಇದಕ್ಕೆ ಏನು ಸೊಲ್ಯೂಷನ್ಸ್ ನಾವು ಇದು ಮಾಡ್ಬೋದು ನೋಡಿ. ಡೈರೆಕ್ಟ್ ಫಸ್ಟ್ ಏನದಪ್ಪ ಅಂದರೆ ಫಸ್ಟ್ ಪರಿಹಾರ ಏನಿರ್ಬೋದು ಅಂತಂದರೆ ಪಾಯಿಂಟ್ ವೈಸ್ ಬರಿಬಾರ್ದು. ನಿಮಗೆ ಪಾಯಿಂಟ್ ವೈಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಸ್ಸೇದಲ್ಲಿ ಏನು ಬೇಕು, ಪ್ಯಾರಾ ವೈಸ್ ಬರೀಬೇಕು. ಇಲ್ಲ ಪರಿಹಾರ ಕ್ರಮದಲ್ಲಿ 2 ಪ್ಯಾರಾ ಬರೆದ್ರೆ ಸಾಕು ನಿಮಗೆ. ಓಕೆನಾ? ಒಂದೇದು ಏನಪ್ಪ ಅಂತಂದರೆ ಅಮೆರಿಕಾಗೆ ರಿಯಾಯಿತಿ ನೀಡೋದು. ಒಂದೇ ಸ್ಟ್ರೇಟ್ ಫಾರ್ವರ್ಡ್ ಅಮೆರಿಕಾಗೆ ರಿಯಾಯಿತಿ ನೀಡೋದು. ಓಕೆನಾ? ಅದು ಒಪ್ಕೋತೋ ಬಿಡ್ತದೆ, ಅದು ಬೇರೆ ಮಾಡ್ತವೆ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಬಟ್ ಫಸ್ಟ್ ಆಪ್ಷನ್ ಏನಂದರೆ ಅಮೆರಿಕ ರಿಯಾಯಿತಿ ನೀಡೋದು. ಜೊತೆಗೆ ಭಾರತ ಏನು ಮಾಡಬೇಕು, ಇತರ ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದವನ್ನು ಮಾಡ್ಕೋಬೇಕು. ಎಕ್ಸಾಂಪಲ್ ರೀಸೆಂಟಾಗಿ ಏನು ಮಾಡಿದ್ರು, ಎಕ್ಸಾಂಪಲ್ ಕೊಟ್ಟರೆ ಇನ್ನೂ ಚೆನ್ನಾಗಿ ನೋಡಿ. ರೀಸೆಂಟಾಗಿ UK ಯೊಂದಿಗೆ ನಾವು ದ್ವಿಪಕ್ಷೀಯ ಒಪ್ಪಂದನ ಮಾಡ್ಕೊಂಡು, ಅದೇ ರೀತಿ ಬೇರೆ ಬೇರೆ ದೇಶಗಳೊಂದಿಗೆ ನಾವು ದ್ವಿಪಕ್ಷೀಯ ಒಪ್ಪಂದ ಮಾಡಿ. ಇದರಿಂದ ಏನಾಗುತ್ತೆ, ಯಾವುದೇ ರೀತಿಯ ಹೊಡೆತ ಬೀಳಂಗಿಲ್ಲ ನಮ್ಮ ಆರ್ಥಿಕತೆ ಮೇಲೆ. ನೆಕ್ಸ್ಟ್ ಏನು ಮಾಡ್ಬೋದು ಅಂತಂದರೆ ಸ್ವದೇಶಿ ಉತ್ಪನ್ನವನ್ನು ಹೆಚ್ಚು ಮಾಡೋದು, ಜೊತೆಗೆ ಸ್ವದೇಶಿ ಬಳಕೆಯನ್ನು ಹೆಚ್ಚು ಮಾಡಿಸೋದು. ಓಕೆ, ಸ್ವದೇಶಿ ಬಳಕೆಯನ್ನು ಹೆಚ್ಚು ಮಾಡಿಸೋದು. ಇದರಿಂದ ಏನಾಗುತ್ತೆ ಅಂತಂದರೆ ಯಾವುದೇ ರೀತಿಯ ಆರ್ಥಿಕ ಹೊಡೆತಗಳು ನಮಗೆ ಪ್ರಭಾವ ಬೀರಲ್ಲ. ಜೊತೆಗೆ ಏನು ಮಾಡ್ಬೋದು ಅಂತಂದರೆ ವಿವಿಧ ಹೊಸ ಮಾರುಕಟ್ಟೆಗಳನ್ನು, ಇಲ್ಲಿ ಹೊಸ ಮಾರುಕಟ್ಟೆ ಅಂದರೆ ಏನಪ್ಪ ಅಂತಂದರೆ ಬೇರೆ ಬೇರೆ ದೇಶಗಳು ನೋಡಿ. ಎಕ್ಸಾಂಪಲ್ಸ್ ಏನಪ್ಪ ಅಂದರೆ ಆಫ್ರಿಕಾ ಇರ್ಬೋದು, ಓಕೆ, ಲ್ಯಾಟಿನ್ ಅಮೇರಿಕಾ ಇರ್ಬೋದು, ಜೊತೆಗೆ ದಕ್ಷಿಣ ಅಮೇರಿಕಾ ಇರ್ಬೋದು. ಓಕೆ, ಈ ದೇಶಗಳು ನಾವು ಆ ದೇಶಗಳಿಗೆ ಆಮದು ಅಥವಾ ರಫ್ತನ್ನು ಜಾಸ್ತಿ ಮಾಡಿದರೆ ಬೇರೆ ಅಮೆರಿಕ ನೀಡುವ ಯಾವುದೇ ಸುಂಕ ಸಮರಗಳಿಗೆ ನಮಗೆ ವ್ಯತಿರಿಕ್ತ ಪರಿಣಾಮ ನಮಗೆ ಬೀರೋದಿಲ್ಲ. ಸೊ ದಟ್ ಇವೇನು ಮಾಡಿದ್ರೆ ಇವೆಲ್ಲ ಸೊಲ್ಯೂಷನ್ಸ್. ನಮ್ಮದು ಆರ್ಥಿಕ ಸ್ಥಿರತೆಯನ್ನು ನಾವು ಕಾಯ್ಕೊಳ್ಬೋದು. ದೇಶೀಯ ಹಿತಾಸಕ್ತಿಯೊಂದಿಗೆ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಸಾಧಿಸೋಕ್ಕೆ ಸಾಧ್ಯ ಐತೆ. ಸೊ ಇವಾಗ ಅರ್ಥ ಆಯ್ತಾ ನಿಮಗೆ? ಸೊ ನಾವೇನು ನೋಡಿದ್ವಿ ಇಷ್ಟೊತ್ತು, ಯಾವ್ಯಾವ ನೋಡಿದ್ವಿ, ಕಾರಣ ನೋಡಿದ್ವಿ, ಪ್ರಭಾವ ನೋಡಿದ್ವಿ, ಆಯಿತಾ? ಇವಾಗ ನೋಡಿ ಇಲ್ಲಿ ನಾವೇನು ಮಾಡಿದ್ವಿ ಇಲ್ಲಿ. ಸೊ ಈ ಪಾರ್ಟ್ ಆಯಿತು. ಇವಾಗ ಏನು ಮಾಡ್ತಾ ಇದ್ವಿ ಅಂತಂದರೆ ಕನ್ಕ್ಲೂಷನ್ಗೆ ಬರೋಣ ಅಂತ. ಸೊ ಕನ್ಕ್ಲೂಷನ್ ಹೆಂಗಿರಬೇಕು ಅಂತಂದರೆ, ಒಂದು ಪಾಸಿಟಿವ್ ಆಗಿ ಎಂಡ್ ಮಾಡಬೇಕು. ಓಕೆ, ಪಾಸಿಟಿವ್ ಆಗಿ ಎಂಡ್ ಮಾಡಬೇಕು. ಕನ್ಕ್ಲೂಷನ್ ಯಾವಾಗಲೂ ಡಿಪೆಂಡಿಂಗ್ ಆನ್ ದಿ ಮೋಸ್ಟ್ 99% ಆಫ್ ದಿ ಟಾಪಿಕ್ ವಿಲ್ ಬಿ ಪಾಸಿಟಿವ್ ಎಂಡಿಂಗ್. ಯಾಕಂದರೆ ನೆಗೆಟಿವ್ ಕೊಡೋಂಗಿಲ್ಲ. ಮಹಿಳೆಯರ ದೌರ್ಜನ್ಯ ಬಿಟ್ಟರೆ ಬೇರೆ ಯಾವುದು ನೆಗೆಟಿವ್ ಇರೋಂಗಿಲ್ಲ. ಬಟ್ ಪರಿಸರ ನಾಶ ಬಗ್ಗೆ ಅಲ್ಲೇನು ಪಾಸಿಟಿವ್ ಇರೋ ಚಾನ್ಸಸ್ ಡಿಪೆಂಡಿಂಗ್ ಆನ್ ದಿ ಟಾಪಿಕ್. ಸೊ ಕನ್ಕ್ಲೂಷನ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಮತ್ತು ಕೆಲವೊಂದು ಕ್ರಮಗಳನ್ನು ಇರಬೇಕು. ಓಕೆನಾ? ಈ ಸುಂಕ ಸಮರಕ್ಕೆ ನಾವೇನು ಕನ್ಕ್ಲೂಷನ್ ಬರಿಬೋದು ಅಂತಂದರೆ ನೋಡಿ, ಜಾಗತಿಕ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತು ಭೂ ರಾಜಕೀಯ ಹಿನ್ನೆಲೆಯಲ್ಲಿ ಏನಾಗ್ತಿದೆ ಅಂದರೆ ದೇಶಗಳು ತಮ್ಮೊಂದಿಗೆ ತಾವು ಆರ್ಥಿಕ ಪ್ರತಿಸ್ಪರ್ಧೆಯನ್ನು ಹೆಚ್ಚು ಮಾಡ್ಕೊತಾ ಇದ್ದಾವೆ. ಸೊ ಇದಕ್ಕೆ ಪರಿಹಾರವಾಗಿ ನಮ್ಮ ದೇಶವು ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹಿನ್ನೆಲೆಯಾಗಿಟ್ಕೊಂಡು ಬೇರೆ ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಂಡು, ಜೊತೆಗೆ ಪ್ರಾದೇಶಿಕ ಹಿತಾಸಕ್ತಿಯೊಂದಿಗೆ ನಮ್ಮ ದೇಶದಲ್ಲಿ ಪ್ರಾದೇಶಿಕ ಹಿತಾಸಕ್ತಿ ರಫ್ತು ಮತ್ತು ಆಮದನ್ನು ಕಾಯ್ದುಕೊಂಡು ದೇಶೀಯ ಆರ್ಥಿಕ ಹಿನ್ನೆಲೆಯಲ್ಲಿ ನಾವು ಸ್ವದೇಶಿ ಬಳಕೆಯನ್ನು ಉತ್ತೇಜನ ನೀಡಬೇಕು ಮತ್ತು ಹೊಸ ವಲಯದಲ್ಲಿ ಉತ್ತೇಜನ ಕ್ರಮಗಳನ್ನು ಕೈಗೊಂಡು ರಫ್ತು ಬೇರೆ ಬೇರೆ ದೇಶಗಳು ಹೆಚ್ಚು ಮಾಡಬೇಕು. ಈ ರೀತಿಯಾಗಿ ನಾವು ಕನ್ಕ್ಲೂಷನ್ನ ಎಂಡ್ ಮಾಡ್ಬೋದು. ಓಕೆ, ಸೊ ಇದು ಏನಪ್ಪ ಅಂದರೆ ಈ ಎಸ್ಸೆ ಏನಪ್ಪ ಅಂತಂದರೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರೋದು ಸುಂಕ ಸಮರದ ಬಗ್ಗೆ ನಾವೇನು ಡಿಸ್ಕಸ್ ಮಾಡಿದ್ವಿ. ಇದು ಟೆಕ್ನಿಕ್ನ ಡಿಸ್ಕಸ್ ಮಾಡಿದ್ವಿ. ಬಾಡಿ ಹೆಂಗಿರಬೇಕು, ಇಂಟ್ರೋ ಹೆಂಗಿರ್ಬೇಕು ಮತ್ತು ಕನ್ಕ್ಲೂಷನ್ ಹೆಂಗಿರ್ಬೇಕು ಅಂತ ನಾವು ಬಾಡಿಯಲ್ಲಿ ಇಂಟ್ರೋಲ್ಲಿ ಏನೇನು ಬರ್ದೀವಿ ಅಂತಲೂ ನೀವು ನೋಡಿದಿರಿ. ಕಾರಣಗಳು, ಪ್ರಭಾವಗಳು, ಪರಿಹಾರಗಳು, ಹೌದಾ, ಪ್ರತಿಯೊಂದನ್ನು ಯಾವ ರೀತಿ ನಾವು ಚೇಂಜ್ ಮಾಡಬೇಕು ಅಂತ ತಿಳಿಸಿಕೊಟ್ಟಿವಿ ನಿಮಗೆ. ಸೊ ಮುಂದಿನ ವಾರ ಮತ್ತು ಇನ್ನೊಂದು ಎಸ್ಸೆಯೊಂದಿಗೆ ಬರೋಣ ಅಂತ. ಥ್ಯಾಂಕ್ ಯು.